ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಜ್ಯೋತಿಕಾ ಪಾರಿಜಾತನ ಹತ್ರ ಹೇಳ್ತಾ ಇರ್ತಾಳೆ, ನನಗೆ ಇವಾಗ ಮಾಡೋಕ್ಕೆ ಬೇರೆ ಏನೋ ಕೆಲಸ ಇದೆ ಅಂತ ಅಂದಾಗ, ಅದೇನು ಗೋಲ್ಡ್ ಅಂತ ಅಂದಾಗ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಸೋಷಿಯಲ್ ಮೀಡಿಯಾದವರಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಹಾಯ್ ಆಮ್ ಜ್ಯೋತಿಕಾ, ನಾನು ಯಾರು ಅಂತ ನಿಮಗೆ ಗೊತ್ತಾಯಿತು ಅಂತ ಅನಿಸುತ್ತೆ. ನಾನೊಂದು ರೆಸ್ಟೋರೆಂಟ್ ಬಗ್ಗೆ ಹೇಳಬೇಕಿತ್ತು. ನೆನ್ನೆ ನಾನು ಸೂಪ್ ತರಿಸಿದ್ದೆ, ಅದರೊಳಗಡೆ ಜಿರಳೆ ಇತ್ತು, ತುಂಬ ಹೈಜಿನಿಕ್ಕು ಇರಲಿಲ್ಲ, ಹಾಗೆ ರುಚಿ ಏನೂ ಇರಲಿಲ್ಲ. ಅದ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ನ ನೀವು ಬರಲೇಬೇಕು, ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಂತ ಹೇಳ್ತಾ ಇದ್ರೆ ಪಾರಿಜಾತನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಫೋನ್ ಕಟ್ ಮಾಡಿ ಸಿಕ್ಕಾಪಟ್ಟೆ ದುಡ್ಡನ್ನ ಅವ್ರಿಗೆ ಆಗ್ತಿರ್ಬೇಕಾದ್ರೆ ಪಾರಿಜಾತ, ಯಾರಿದು ಗೋಲ್ಡ್ ಇಷ್ಟೊಂದು ಥರ ದುಡ್ಡು ಆಗ್ತಿದೆಯಾ ಅಂತ ಅಂದಾಗ, ಸಿದ್ದುಗೆ ಚಾಲೆಂಜ್ ಮಾಡಿ ಬಂದಿದ್ದೀನಿ, ಅಮ್ಮಮ್ಮ ತಿಂಡಿ ಬಂಡಿನ ಯಾವ ರೀತಿ ನಾಶ ಮಾಡೋದು ಅದೇ ರೀತಿ ರೆಸ್ಟೋರೆಂಟನ್ನು ನಾಶ ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾರು ಸಹ ಜನಗಳು ರೆಸ್ಟೋರೆಂಟ್ಗೆ ಹೋಗಿ ತಿಂಡಿನೇ ತಿನ್ನಬಾರ್ದು, ಆ ರೀತಿ ಮಾಡ್ತೀನಿ ನೋಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ತನ್ನ ಮನಸ್ಸಲ್ಲಿ ಜ್ಯೋತಿಕಾ ಹೇಳ್ಕೊತಾ ಇರ್ತಾಳೆ, ಈ ಸಿದ್ದು ಶಾರದಾ ಮದುವೆ ಆಗಿರೋದು ದೊಡ್ಡ ಸಾಧನೆ ಅಂತ ಅಂದ್ಕೊಂಡಿದ್ದಾರೆ, ಆದರೆ ಈ ಜ್ಯೋತಿಕಾ ಏನು ಅಂತ ಇವ್ರಿಗೆ ಗೊತ್ತಿಲ್ಲ. ಸ್ವಲ್ಪ ದಿನಗಳಲ್ಲಿ ನಾನೇನು ಅಂತ ತೋರಿಸ್ತೀನಿ, ಅಷ್ಟು ಬೇಗ ಸೋಲನ್ನ ಒಪ್ಕೊಳ್ಳಲ್ಲ ಅಂತ ತನ್ನ ಮನಸ್ಸಲ್ಲಿ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಮತ್ತು ಶಾರದಾ ಅವರ ರೆಸ್ಟೋರೆಂಟ್ಗೆ ಅಮ್ಮಮ್ಮ ಅಡುಗೆ ಮನೆ ಅಂತ ಹೆಸರಿಟ್ಟಿರ್ತಾರೆ. ಅದನ್ನು ನೋಡಿ ಎಲ್ಲರೂ ಸಹ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನಿಮಗೆ ಖುಷಿ ಆಯಿತಾ ಅಂತ ಅಂದಾಗ, ಹೌದು ಸರ್, ಪ್ರತಿಯೊಂದು ಮಗು ಮೊದಲು ಹೇಳುತ್ತೆ ಅಮ್ಮನ ಹೆಸರು. ಹಾಗೆ ಸರ್, ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಫಸ್ಟ್ ನೆನೆಸ್ಕೊಳ್ಳೋದೆ ಅಮ್ಮ. ಹಾಗೆ ಪ್ರತಿಯೊಬ್ಬರು ಮೈಯಲ್ಲೂ ರಕ್ತದಲ್ಲೂ ಹರಿತಾ ಇರೋದು ಅಮ್ಮನ ಹೆಸರೇ. ಹಾಗೆ ಎಷ್ಟೋ ಜನಕ್ಕೆ ಅಮ್ಮ ಅಂತ ನೆನಪಾಗೋದೆ ಅಡುಗೆ ಮನೆ. ಸೊ ಇದು ಬರೀ ಹೆಸರಲ್ಲ ಸರ್, ಭಾವಕ್ಕೂ ಮೀರಿದ್ದು ಅಂತ ಹೇಳಿದಾಗ ಸಿದ್ದು ಮತ್ತು ಅನಸೂಯನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅಷ್ಟೊತ್ತಿಗೆ ಅನಸೂಯ ಹೇಳ್ತಾ ಇರ್ತಾಳೆ, ದೃಷ್ಟಿ ಆಗಬಾರ್ದು ಅಂತ ಈ ಕುಂಬಳಕಾಯಿನ ನೀವಿಡಿಸಿ ಹೊಡೀರಿ ಅಂತ ಅಂದಾಗ, ನಮ್ಮ ರೆಸ್ಟೋರೆಂಟ್ಗೆ ಯಾವುದೇ ರೀತಿ ಕಷ್ಟ ಬರ್ತಾರೆ ಇರಲಿ ಭಗವಂತ ಅಂತ ಸಿದ್ದು 3 ಸಲ ನೀವಿಡಿಸಿ ಹೊಡೆದ ತಕ್ಷಣ ಎಲ್ಲರೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಸರ್ ಒಂದು ಬ್ಯಾಚ್ ಕೊಡ್ತಾರಲ್ಲ, ಬ್ಯಾಡ್ಜು, ಅದಕ್ಕೂ ಸಹ ಅಮ್ಮಮ್ಮ ಅಡುಗೆ ಮನೆ ಅಂತ ನಾವು ಬರೆಸಿ ಇವರಿಗೆ ಕೊಡೋಣ. ಹಾಗೆ ಪಾರ್ಸಲ್ ಕೊಡಬೇಕಾದ್ರೂ ಸಹ ಬಾಕ್ಸ್ ಮೇಲೆಲ್ಲ ಸಹ ಅಮ್ಮಮ್ಮ ಅಡುಗೆ ಮನೆ ಅಂತ ಬರ್ಸ್ಕೊಳ್ಳೋಣ, ಪ್ರಚಾರಕ್ಕೂ ತುಂಬ ಈಸಿ ಆಗುತ್ತೆ ಅಂತ ಅಂದಾಗ, ಗುಡ್ ಐಡಿಯಾ ಶಾರದಾ ಅವರೇ, ಇದೇ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಕಡೆ ಕೆಲಸ ಮಾಡೋರೆಲ್ಲರೂ ಸಹ ಒಳಗಡೆ ಹೋಗಿ ಕಸ್ಟಮರ್ನ ನೋಡ್ಕೊಳ್ಳಿ ಅಂತ ಕಳಿಸ್ಬಿಟ್ಟು ಇವರು ಸಹ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಜ್ಯೋತಿಕಾ ಎಂಟ್ರಿ ಕೊಡ್ತಾಳೆ. ಹಾಗೆ ಬಂದಾಗ ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಕೋಪ ಬರ್ತಿರ್ಬೇಕಾದ್ರೆ, ಏನು ಸಿದ್ದು ನೇಮ್ ಪ್ಲೇಟ್ನ ಚೇಂಜ್ ಮಾಡಿಬಿಟ್ಟಿದ್ಯಾ, ಅಮ್ಮಮ್ಮ ಅಡುಗೆ ಮನೆ ಅಂತ ಮಾಡಿದ್ಯಾ ಅಂತ ಅಂದಾಗ, ಅದು ನಮ್ಮ ಇಷ್ಟ, ಅಷ್ಟಕ್ಕೂ ನೀನೇನಕ್ಕೆ ಬಂದೆ ಅಂತ ಅಂದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ರಿವ್ಯೂ ಕೊಟ್ಟಿದ ತಕ್ಷಣ ನೇಮ್ ಪ್ಲೇಟ್ನ ಚೇಂಜ್ ಮಾಡಿಬಿಟ್ಟಿದ್ಯಾ ಸಿದ್ದು ಅಂತ ಹಾಡ್ಕೊತಾ ಇರ್ತಾಳೆ. ಹಾಗೆ ಮತ್ತೆ ನಗಾಡ್ಕೊಂಡು, ಒಂದು ದಿನಕ್ಕೆ ಬೋರ್ಡ್ ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ, ಇನ್ನೊಂದು ಸ್ವಲ್ಪ ದಿನ ರೆಸ್ಟೋರೆಂಟೇ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಶಾರದಾ ಹೇಳೋಕ್ಕಾಗಲ್ಲ, ಮೊದಲು ಯಾವ ಜಾಗದಲ್ಲಿದ್ದೆ ಅದೇ ಜಾಗಕ್ಕೆ ಹೋಗ್ಬಿಡ್ತೀಯ ಅಂತ ಅಂದಾಗ, ನೋಡು ಜ್ಯೋತಿಕಾ, ಬದಲಾವಣೆ ಜಗದ ನಿಯಮ, ಮಗು ಹುಟ್ಟಿದ ತಕ್ಷಣವೇ ದೊಡ್ಡದಾಗಲ್ಲ, ಮಗುವಿಂದಲೇ ತಾನೇ ದೊಡ್ಡದಾಗೋದು. ಹಾಗೆ ಸಾಯುವಾಗ ವಯಸ್ಸಾಗಿ ಸಾಯ್ತಾನೆ, ಆದರೆ ಅವನು ಕಾಲು ಗಟ್ಟಿದ್ಬೇಕಾದ್ರೆ ತುಂಬಾ ಜೀವನದಲ್ಲಿ ಬದಲಾವಣೆನ ಕಂಡಿರ್ತಾನೆ. ಅಂಥದ್ರಲ್ಲಿ ಇದೊಂದು ಹೆಸರು ಬದಲಾಯಿಸಿರೋದೇನು ದೊಡ್ಡ ವಿಷಯನ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ನಗಾಡ್ಕೊಂಡು, ನಿನಗೆ ಗೊತ್ತಿಲ್ಲ ಶಾರದಾ, ಹೆಸರಲ್ಲೇ ಇರೋದು ಮಜಾ. ಅದೇ ಜ್ಯೋತಿಕಾ ಬರ್ತಿದ್ದಾಳೆ ಅಂತ ಅಂದರೆ ಜನ ಚೇರ್ ಹಾಕಿ ಕೂರ್ತಾರೆ, ಅದೇ ಶಾರದಾ ಬರ್ತಿದ್ದಾಳೆ ಅಂತಂದರೆ ಅವಳು ಯಾರು ಅಂತ ಕೇಳ್ತಾಳೆ ಅಂತ ಅಂದಾಗ, ಈ ಥರ ಉಪದೇಶ ಮಾಡೋಕ್ಕೆ ಎಲ್ಲಿಗೆ ಬಂದ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ನೋ ಸಿದ್ದು, ಆ್ಯಕ್ಚುಲಿ ಇವತ್ತು ನೀವು ನೋಡಬೇಕಾಗುತ್ತೆ, ಅದನ್ನು ನೋಡಿ ಖುಷಿ ಪಡೋಣ ಅಂತ ನಾನು ಬಂದೆ. ಒಂದು ಕೆಲಸ ಮಾಡಿ, ಮಾಡಿರೋ ತಿಂಡಿ ಎಲ್ಲ ನೀವು 4 ಜನ ತಿನ್ನಿ, ಯಾಕೆ ಅಂತ ಅಂದರೆ ನೊಣಗಳು ಪಾಲಾಗೋದು ಬದಲು ನೀವೇ ತಿನ್ಬಿಡಿ, ಯಾವ ಕಸ್ಟಮರು ಬರಲ್ಲ. ಬಾಯ್ ದ ವೇ, ಎಷ್ಟು ಲಾಸ್ ಆಯಿತು ಸಿದ್ದು, ಹಾಗೆ ಎಷ್ಟು ನೊಣಗಳು ತುಂಬಿದ್ದಾವೆ, ನಾನೇ ಹೋಗ್ಬಿಟ್ಟು ನೋಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಗೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಒಳಗಡೆ ಸಡನ್ ಆಗಿ ಜ್ಯೋತಿಕಾ ಹೋಗ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ಅನಸೂಯನಿಗೆ, ಅಮ್ಮ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಶಾರದಾ ಸಿದ್ದು ಒಳಗಡೆ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಜ್ಯೋತಿಕಾ ರೆಸ್ಟೋರೆಂಟ್ ಒಳಗಡೆ ಬಂದು ನೋಡಿದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇರೋಬರೋ ಜನ ಎಲ್ಲರೂ ಸಹ ತಿಂಡಿ ತಿಂತಾ ಇರಬೇಕಾದ್ರೆ ಶಾಕ್ ಆಗಿ ಹಾಗೆ ನಿಂತಿರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಬಂದು ಹೇಳ್ತಾ ಇರ್ತಾನೆ, ಏನು ಜ್ಯೋತಿಕಾ ನೋಡಿ ಶಾಕ್ ಆಗಿಬಿಡ್ತಾ, ನೊಣಗಳೆಲ್ಲೂ ಕಾಣ್ತಾ ಇಲ್ವಾ, ಸೈಲೆಂಟ್ ಆಗಿದೆ ರೆಸ್ಟೋರೆಂಟ್ ಅಂತ ಅಂದ್ಕೊಂಡು ಬಂದ್ಯಾ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಇಷ್ಟೊಂದು ಜನ ನೋಡಿ ನೀನು ಶಾಕ್ ಆಗಿರ್ಬೋದು, ಒಂದು ಕೆಲಸ ಮಾಡು, ಕಾಫಿ ಟೀ ಏನಾದರೂ ತಗೋ ಅಂತ ಅಂದಾಗ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಬಿಟ್ಟು, ಅಲ್ಲ ನೆಗೆಟಿವ್ ರಿವ್ಯೂ ಬಂದರೂ ಸಹ ಇಷ್ಟೊಂದು ಜನ ಎಲ್ಲ ಬಂದು ತಿಂಡಿ ತಿಂತಿದ್ದಾರಲ್ಲ, ಹೌ ಇಟ್ ಪಾಸಿಬಲ್, ಇದು ಹೇಗೆ ಸಾಧ್ಯ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಸಿದ್ದು ಈ ವಿಡಿಯೋ ನೋಡಿ ಎಲ್ಲ ಗೊತ್ತಾಗುತ್ತೆ ಅಂತ ಅಂದಾಗ, ಮೊನ್ನೆ ರೆಸ್ಟೋರೆಂಟ್ಗೆ ಬಂದುಬಿಟ್ಟು ಇದೇನು ತಿಂಡಿನ ನಮ್ಮನೆ ನಾಯಿ ತಿನ್ನಲ್ಲ ವ್ಯಾಂತ ವಾಂತಿ ಮಾಡುತ್ತಿದ್ದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಸಿದ್ದು ಶಾರದಾ ಅದನ್ನು ಪೋಸ್ಟ್ ಮಾಡಿರ್ತಾರೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನೀನು ಈ ರೀತಿ ಮಾಡಿದ್ದೆಲ್ಲ ಅದನ್ನು ನಾನು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು, ನೋಡಿ ನಮ್ಮ ಒಳ್ಳೆ ರೆಸ್ಟೋರೆಂಟ್ ಬಗ್ಗೆ ಯಾರು ಬ್ಯಾಡ್ ರಿವ್ಯೂ ಕೊಡಬೇಕು ಅಂತ ಈ ರೀತಿ ಮಾಡಿದ್ದಾರೆ, ಹಾಗಾದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಹೋಟೆಲಲ್ಲಿ ಎಷ್ಟು ಚೆನ್ನಾಗಿರ್ಬೋದು ತಿಂಡಿ ಅಂತ ನಾವು ಕಮೆಂಟ್ಸ್ ಹಾಕಿದ್ವಿ. ಸೊ ಅದನ್ನು ನೋಡಬೇಕು ಅಂತಲೇ ಕುತೂಹಲದಿಂದ ಜನ ಈ ರೀತಿ ಮುಗ್ಬಿಟ್ಟು ಬಂದು ಎಲ್ಲರೂ ತಿಂಡಿ ತಿಂತಿದ್ದಾರೆ ಅಂತ
ಹೇಳಿದಾಗ ಸಿಕ್ಕಾಬಟ್ಟೆ ಕೋಪದಿಂದ ಶಾರದನ್ನ ಜ್ಯೋತಿಕಾ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಥ್ಯಾಂಕ್ ಯು ಸೋ ಮಚ್ಚು, ದುಡ್ಡು ಇಲ್ದೇ ಫ್ರೀಯಾಗೊಂದು ಪ್ರಮೋಷನ್ ಮಾಡ್ಕೊಟ್ಟಂಗಾಯ್ತು, ನನಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ನೋಡು ಜ್ಯೋತಿಕಾ, ನಮಗೊಂದು 2 ಸಲ ನೀನು ಏಟ್ನ ಕೊಟ್ಟಿರ್ಬೋದು, ಆದರೆ ಪದೇ ಪದೇ ಆ ಏಟ್ನ ತಗೋತೀವಿ ಅಂತ ಅನ್ಕೋಬೇಡ, ತಿರ್ಗಿ ಏಟ್ ಕೊಡೋಕ್ಕೆ ನಮಗೂ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ ಸರ್ ಅಂತ ಅಂದಾಗ, ಸರಿಯಾಗಿ ಹೇಳಿದ್ರೆ ಶಾರದವ್ರೆ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ ಅವ್ರ ಮಾತನ್ನ ಕೇಳ್ಕೊಂಡು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಜ್ಯೋತಿಕಾ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ರೆ ಇವರಿಬ್ರು ಮಾತ್ರ ಸಿಕ್ಕಾಬಟ್ಟೆ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ದೇವಸ್ಥಾನಕ್ಕೆ ಬಂದಿರಬೇಕಾದ್ರೆ, ಅಲ್ಲ ಕಣ್ರಿ, ಪ್ರತಿ ಸಲ ನಾನು ನಿಮ್ಮನ್ನ ಬನ್ನಿ ಬನ್ನಿ ಅಂತ ಫೋರ್ಸ್ ಮಾಡಿ ದೇವಸ್ಥಾನಕ್ಕೆ ಕರ್ಕೊಬರ್ಬೇಕಿತ್ತು, ಅಂಥದ್ರಲ್ಲಿ ಇವತ್ತು ನನ್ನನ್ನು ನೀವು ಕರ್ಕೊಬಂದಿದ್ರಲ್ಲ, ಏನು ವಿಶೇಷ ಅಂತ ಅಂದಾಗ, ಮಗಳು ಮದುವೆಗೆ ಒಪ್ಕೊಂಡ್ರೆ ಕುಟುಂಬ ಸಮೇತ ಬಂದು ನಾನು ದೇವರಿಗೆ ಹಣ್ಣು ಕಾಯಿ ಮಾಡಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ, ಅದಕ್ಕೆ ಕರ್ಕೊಬಂದಿದ್ದೆ ಅಂತ ಅಂದಾಗ ಸುಮಿತ್ರಾ ದಶರಥ ಮುಖನ ನೋಡ್ತಾ ಇರ್ತಾಳೆ. ಅಲ್ಲ ಕಣ್ರಿ, ಜ್ಯೋತಿಕನೂ ಜೊತೆ ಕರ್ಕೊಬರ್ಬೋದಿತ್ತು ಅಂತ ಅಂದಾಗ ಅವಳನ್ನು ಕರೆದೆ, ಆದರೆ ಅವಳೇನೋ ಕೆಲಸ ಇದೆ, ನೀವು ಹೋಗಿ ಡ್ಯಾಡ್ ಅಂತ ಅಂದ್ಲು. ಬಿಡು, ಜ್ಯೋತಿಕಾ ಹೆಸರಲ್ಲಿ ತಾನೇ ಅರ್ಚನೆ ಮಾಡಿಸೋದು, ಎಲ್ಲ ಒಳ್ಳೇದಾಗುತ್ತೆ ಬಾ ಅಂತ ಒಳಗಡೆ ಬರ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಇಲ್ಲಿ ರೋಹನ್ನು ಭಿಕ್ಷುಕರು ಎಲ್ಲರಿಗೂ ಸಹ ಊಟ ತಿಂಡಿನ ಬಡಿಸ್ತಾ ಇರ್ತಾನೆ. ಅದನ್ನು ನೋಡಿ ಇವರಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಒಬ್ಬ ಭಿಕ್ಷುಕನ ಕೇಳ್ತಾನೆ, ಆ ದೊಡ್ಡ ಮನುಷ್ಯ ನಿಮ್ಗೇನಾದರೂ ಗೊತ್ತಾ ಅಂತ ಅನ್ಬೇಕಾದ್ರೆ, ಗೊತ್ತಿಲ್ಲದಲೇ ಸರ್, ನಮ್ಮ ಪಾಲಿನ ದೇವರು ಪ್ರತಿದಿನ ಅವರು ಇಲ್ಲಿರೋರಿಗೆ ಊಟ ತಿಂಡಿನ ಬಡಿಸ್ತಾರೆ, ಅದರಿಂದ ನಾವು ಉಸಿರಾಡ್ತಿದ್ದೀವಿ ಅಂತ ಅಂದಾಗ ಆ ಮನುಷ್ಯ ಹೇಳಿದ ಮಾತನ್ನ ಕೇಳಿ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸುಮಿತ್ರ ತುಂಬ ಖುಷಿಯಿಂದ, ನಮ್ಮ ಜ್ಯೋತಿಕಾ ಇಂಥ ಒಳ್ಳೆ ಹುಡುಗನ್ನ ಕೈ ಹಿಡಿಯೋಕ್ಕೆ ತುಂಬ ಪುಣ್ಯ ಮಾಡಿರಬೇಕು ರೀ, ನಮ್ಮ ಮಾವನವ್ರ ಸೆಲೆಕ್ಷನ್ನು ತುಂಬ ಚೆನ್ನಾಗಿದೆ ಅಂತ ಖುಷಿಯಿಂದ ಹೇಳ್ಕೊಂಡು ರೋಹನ್ ಕಡೆ ಬರ್ತಿರ್ಬೇಕಾದ್ರೆ ಅವನು ಸಡನ್ನಾಗಿ ಅವ್ರನ್ನ ನೋಡಿ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾನೆ. ಹಾಗೆ ವಾಟ್ ಎ ಸರ್ಪ್ರೈಸ್ ಅಂಕಲ್ ಆಂಟಿ, ಇದೇನಿದು ಸಡನ್ನಾಗಿ ಎಲ್ಲಿಗೆ ಬಂದ್ರಿ ಅಂತ ಅಂದಾಗ, ದೇವಸ್ಥಾನಕ್ಕೆ ಅಂತ ಬಂದಿದ್ವಿ, ನಿನ್ನನ್ನು ನೋಡಿ ಖುಷಿ ಆಯಿತು, ಅದಕ್ಕೆ ಮಾತಾಡ್ಸೋಣ ಅಂತ ಬಂದ್ವಿ ಅಂತ ಅಂದಾಗ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ನೋಡಿದ ತಕ್ಷಣ ನನ್ನ ಮಾತಾಡಿಸ್ಬೇಕು ಅಂತ ಬಂದ್ರಲ್ಲ, ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಅಂತ ಅಂದಾಗ, ನೀನು ನಮ್ಮನೆ ಹುಡುಗ ಕಣಪ್ಪ, ಯಾಕೆ ಹಿಂಗೆ ಅಂತೀಯ, ಅಷ್ಟಕ್ಕೂ ಡೈಲಿ ನೀನು ಇಲ್ಲಿ ಬಡವ್ರಿಗೆಲ್ಲ ಊಟ ಕೊಡ್ತೀಯಂತೆ ಅಂತ ಅಂದಾಗ, ಹೌದು, ಬಡವರಿಗೆ ಊಟ ಕೊಡೋದಂದ್ರೆ ನನಗೆ ತುಂಬ ಇಷ್ಟ, ಅದಕ್ಕೆ ಕೊಡ್ತೀನಿ ಅಂತ ರೋಹನ್ ಸುಳ್ಳು ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ದಶರಥನಿಗೊಂದು ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಏನು ಗೊತ್ತಾ ಅಂಕಲ್, ದುಡ್ಡಿರೋರು ಪಬ್ಬು ಬಾರು ಅಂತ ಅಂದ್ಕೊಂಡು ಎಂಜಾಯ್ ಮಾಡ್ತಾರೆ, ಆದರೆ ಪಾಪ ಈ ಬಡವರಿಗೆ ಉಳ್ಕೊಳ್ಳೋಕ್ಕೆ ಜಾಗನೂ ಇಲ್ಲ, ಊಟ ಮಾಡೋಕ್ಕೆ 2 ಹೊತ್ತು ಊಟ ಇಲ್ಲ, ಅದಕ್ಕೋಸ್ಕರ ನಾನು ವೇಸ್ಟ್ ಮಾಡಬಾರ್ದಂತ ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಭಿಕ್ಷುಕರೆಲ್ಲ ಬಂದುಬಿಟ್ಟು, ಒಳ್ಳೇದಾಗ್ಲಪ್ಪ ನಿನಗೆ, 100 ಕಾಲ ಚೆನ್ನಾಗಿರುವಂಥ ಆಶೀರ್ವಾದ ಮಾಡಿದಾಗ ಸುಮಿತ್ರನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ಬಡವರಿಗೆ ಕೊಡೋ ಊಟ ಡೈರೆಕ್ಟಾಗಿ ದೇವರಿಗೆ ಸೇರುತ್ತಂತಪ್ಪ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಐ ಆಮ್ ಪ್ರೌಡ್ ಆಫ್ ಯು ಬಾಯ್, ಐ ಆಮ್ ಪ್ರೌಡ್ ಆಫ್ ಯು ಅಂತ ಹೇಳ್ತಾ ಇರಬೇಕಾದ್ರೆ ಇವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ನಿನ್ನ ಗುಣ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ, ನಾವು ಬೇಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಮತ್ತೆ ಆಫೀಸ್ಗೆ ಹೋಗಬೇಕು, ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಸರಿ ಅಂಕಲ್ ಅಂತ ಕಳಿಸಿದ ತಕ್ಷಣ ಇನ್ನೊಂದು ಕಡೆ ಭಿಕ್ಷುಕರೆಲ್ಲರೂ ಸಹ ಬಂದು ದುಡ್ಡು ಅಂತ ಅಂದಾಗ ಎಲ್ಲರಿಗೂ ಕೈ ತುಂಬ ದುಡ್ಡು ಕೊಟ್ಬಿಟ್ಟು ಹೊರಟೋಗಿ ಇಲ್ಲಿ ಕಣ್ಣಿಗೆ ಕಾಣಿಸ್ಕೋಬೇಡಿ ಅಂತ ಕಳಿಸ್ತಾ ಇರ್ತಾನೆ. ಕಳಿಸಿದ್ಮೇಲೆ ಹೇಳ್ತಾ ಇರ್ತಾನೆ, ಈ ದುಡ್ಡು ಅಂತಿದ್ರೆ ಯಾರನ್ನು ಬೇಕಾದರೂ ಸಹ ನಾವು ಯಾಮರ್ಸ್ಬೋದು, ಯಾರನ್ನು ಬೇಕಾದರೂ ಸಹ ನಾವು ನಂಬಿಸ್ಬೋದು ಅಂತ ಖುಷಿಯಿಂದ ರೋಹನ್ ಹೇಳ್ಕೊತಾ ಇರ್ತಾನೆ. ಹಾಗೆ ಶಾರದಾ ಇನ್ನೊಂದು ಕಡೆ ರೆಸ್ಟೋರೆಂಟಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಾ ಬೇಡ್ಕೋತಾ ಇರ್ತಾಳೆ, ಸಿದ್ಧಾರ್ಥ ಅವ್ರನ್ನ ನೀನೇ ಕಾಪಾಡಬೇಕು ದೇವರೇ, ತುಂಬ ಕಷ್ಟಪಟ್ಟು ರೆಸ್ಟೋರೆಂಟ್ನ ನಡೆಸ್ತಾ ಇದ್ದಾರೆ, ಸಾಲದ ಬಾಧೆ ತುಂಬ ಇದೆ, ಅದನ್ನು ನೀನೇ ನೋಡ್ಕೋಬೇಕು, ಅವ್ರನ್ನ ಕೈ ಹಿಡಿ ಭಗವಂತ ಅಂತ ಬೇಡ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಕಸ್ಟಮರ್ನ ಎಲ್ಲರೂ ಸಹ, ನಿಮಗೆ ಸೂಪ್ ಬೇಕಾ, ತಿಂಡಿ ಬೇಕಾ ಅಂತ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಶಾರದಾ ನೋಡ್ಬಿಟ್ಟು, ಬನ್ನಿ ಸರ್, ಏನು ಸರ್ ಇಂಥ ಕೆಲಸ ಮಾಡ್ತಿದ್ದೀರಾ ಅಂತ ಅಂದಾಗ, ಹೌದು ಶಾರದಾ ಅವರೇ, ನನಗೆ ಇವಾಗ ಅನ್ನಿಸ್ತಾ ಇದೆ, ನಮಗೆ ರೆಸ್ಟೋರೆಂಟಲ್ಲಿ ಜಾಸ್ತಿ ಲಾಭ ಆದಾಗ ನಾನು ಕೆಲಸಗಾರರನ್ನ ಜಾಸ್ತಿ ಜನ ತೊಗೋಬೇಕಿತ್ತು, ಆದರೆ ಸುಮ್ಮನೆ ಜಾಸ್ತಿ ತೊಗೋಬಿಟ್ಟೆ ಅಂತ ಅನ್ಬೇಕಾದ್ರೆ, ಅಯ್ಯೋ ಸರ್ ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು, ಐಶು 1 ನಿಮಿಷ ಬನ್ನಿ ಅಂತ ಅಂದ್ಬಿಟ್ಟು, ಇದು ಡೀಟೇಲ್ಸ್ ಎಲ್ಲ ನೀವು ನೋಡ್ಕೊಳ್ಳಿ, ಹಾಗೆ ಅವ್ರಿಗೆ ಏನು ಬೇಕು ಅದನ್ನು ಸರ್ವ್ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು ಶಾರದಾ ಈ ಕಡೆ ಸಿದ್ದುನ ಕರ್ಕೊಬಂದ್ಬಿಟ್ಟು, ಏನು ಸರ್ ಇಂಥ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನಾನು ಬಾಸಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ ಸರ್, ನೀವು ಹೋಗಿ ಅಮ್ಮಮ್ಮ ತಿಂಡಿ ಬಂಡಿಯಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅದೇ ರೀತಿ ಮಾಡ್ತಾ ಇದ್ದೀರಾ, ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ಇಲ್ಲಿ ನೋಡಿ ಸರ್ ಕೂದಲು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಕೂದಲು ಸರಿ ಮಾಡ್ತಾ ಇದ್ರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸಿದ್ದು 1 ನಿಮಿಷ ಶಾರದವ್ರೆ ಅಂತ ಅಂದ್ಬಿಟ್ಟು ಚೇರ್ ಹಾಕೊಂಡು ಬಂದು ಕೂತ್ಕೊಂಡು, ಈಗ ಏನು ಬೇಕಾದರೂ ಮಾಡಿ ಅಂತ ಅಂದಾಗ, ಅಲ್ಲ ಸರ್ ನಾನೇನಾದರೂ ಪಾಠ ಮಾಡ್ತಿದ್ದೀನಿ ಅಂತ ಅಂದಾಗ, ಏನು ಮಾಡ್ತಿದ್ದೀರೋ ನನಗಂತೂ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಿಗೆ ತುಂಬ ಹಿತ ಆಗ್ತಿದೆ ಅಂತ ಅಂದಾಗ, ಹೋಗಿ ಸರ್ ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ, ಅಲ್ಲ ಸರ್ ಈ ಹೋಟೆಲಲ್ಲಿ ಬಾಸ್ ಥರ ಇರಿ ಅಂತಂದರೆ ಸರ್ವರ್ ಥರ ಕೆಲಸ ಮಾಡೋಕ್ಕೆ ಹೋಗ್ತಿರಲ್ಲ ಸರ್, ನನಗೆ ಇಷ್ಟ ಆಗಲ್ಲ ಸರ್, ನೀವೇನಿದ್ರು ದುಡ್ಡು ಕಾಸು ವ್ಯವಹಾರ ಮಾತ್ರ ನೋಡಿಕೊಂಡು ಇಲ್ಲಿ ಖುಷಿಯಾಗಿರ್ಬೇಕು, ಅದನ್ನು ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡಬಾರ್ದು ಅಂತ ಶಾರದಾ ವಾರ್ನ್ ಮಾಡ್ತಿರ್ಬೇಕಾದ್ರೆ ಸಿದ್ದು ಮಾತ್ರ ತುಂಬ ಖುಷಿಯಿಂದ ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ಅಮ್ಮಮ್ಮ ತಿಂಡಿ ಬಂಡಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ರು ಇದೇ ರೀತಿ ಮಾಡ್ತಿದ್ದೀರಾ, ಅದಕ್ಕೆ ನಾನು ನಿಮ್ಮ ಹತ್ರ ಅಲ್ಲಿ ಚಿಕ್ಕ ಹೋಟೆಲಲ್ಲಿ ಆಣೆ ಮಾಡಿಸ್ಕೊಂಡಿದ್ದು ಈ ಕೆಲಸ ಮಾಡಬೇಡಿ ಅಂತ ಅಂದಾಗ, ಬನ್ನಿ ಶಾರದಾ ಅವರೇ ಅಂತ ಶಾರದನ್ ಕೈ ಹಿಡ್ಕೊಂಡು ಚೇರ್ ಮೇಲೆ ಕೂಡಿಸ್ಬಿಟ್ಟು, ನೋಡಿ ನೀವು ನನ್ನ ಸಾಮ್ರಾಜ್ಯದ ಮಹಾರಾಣಿ, ನೀವು ಖುಷಿಯಾಗಿದ್ದರೆ ನಾನು ಖುಷಿಯಾಗಿದ್ದಂಗೆ, ನೀವು ಮಹಾರಾಣಿ ಥರ ಕೂತ್ಕೊಳ್ಳಿ, ಮಿಕ್ಕಿದ ಕೆಲಸ ಎಲ್ಲ ನಾನು ನೋಡ್ಕೋತೀನಿ, ಆಯಾಗಿ
ಕುಳಿತುಕೋಬೇಕು ನೀವು ಮಹಾರಾಣಿ ಥರ ಅಂತ ಹೇಳ್ತಾ ಇರಬೇಕಾದ್ರೆ ಗುರಾಯಿಸ್ಕೊಂಡು ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಹೋಟೆಲ್ ಕೆಲಸ ಎಲ್ಲ ಯಾರು ಮಾಡ್ತಾರೆ ನಿಮ್ಮ ಮಾವನ ಅಂತ ಅನ್ಬೇಕಾದ್ರೆ ಆಯಾಸ ಪಡೆದಿರೋ ರಾಣಿ ಹಾಯಾಗಿ ಕುಳಿತಿರು ನೀನು, ಎಲ್ಲ ಕೆಲಸ ನಾನೇ ಮಾಡುವೆ ಆಗ ಮೆಚ್ಚುವೆ ನೀನು ನನ್ನನ್ನು ಅಂತ ಸಾಂಗ್ ಆಡ್ಕೊಂಡು ತುಂಬ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಮನೇಲಿ ವಿಮಲಾ ಭಗವದ್ಗೀತೆನ ಓದ್ತಾ ಇರಬೇಕಾದ್ರೆ ಮುರಳಿ ಕೋಪದಿಂದ ಬರ್ತಾನೆ. ವಿಮಲಾ ಆ ಜ್ಯೋತಿಕಾ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ಸಿದ್ದು ಮೇಲೆ ನೋಡು ಯಾವ ರೀತಿ ಮಾಡಿದಾಳೆ ಅಂತ ಅಂದಾಗ ಏನಾಯ್ತು ರೀ ಅಂತ ವಿಡಿಯೋ ತೋರಿಸ್ತಾಳೆ. ವಿಡಿಯೋ ತೋರಿಸಿದ ತಕ್ಷಣ ವಿಮಲನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರ್ಬೇಕಾದ್ರೆ ಹೆಜ್ಜೆ ಹೆಜ್ಜೆಗೂ ಸಹ ಅವನಿಗೆ ತೊಂದರೆ ಕೊಡಬೇಕು ಅಂತ ಇದು ಮಾಡ್ತಿದ್ದಾಳೆ. ಹೋಟೆಲ್ಗೆ ಹೋಗಿ ನೋಡು ಚೆನ್ನಾಗಿರೋ ಫುಡ್ನ ತಿಂದು ಈ ರೀತಿ ಬ್ಯಾಡ್ ರಿವ್ಯೂ ಕೊಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳಲ್ಲ ಇವಳು, ನನ್ನ ಮಗನ ಏನು ಅಂದ್ಕೊಂಡಿದ್ದಾಳೆ, ಅವನ ಪಾಡಿಗೆ ಅವನು ಹೇಗೋ ಜೀವನ ಕಟ್ಕೋತಿದ್ರೆ ಏನಕ್ಕೆ ಇವಳು ತೊಂದರೆ ಕೊಡಬೇಕು ಅಂತ ಅಂದಾಗ ಬರಲಿ ನನ್ನ ಮಗ ಅಂದ್ಕೊಂಡ್ರೆ ಅವಳಿಗೆ ಅಷ್ಟು ಕೇವಲ ಆಗ್ಬಿಟ್ಟಿದ್ದಾನ, ನಾನೇ ಮಾತಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಪದೇ ಪದೇ ತೊಂದರೆ ಕೊಡ್ತಿದ್ರು ಸಹ ನನ್ನ ಮಗ ಸುಮ್ಮನೆ ಇದ್ದಾನೆ ಅನ್ನೋದಕ್ಕೆ ಈ ಮನೆಯವರೇ ಕಾರಣ, ಅಣ್ಣ ಅದಕ್ಕೆ ನೋವಾಗಬಾರ್ದು ಅಂತ ಏನೇ ಮಾಡಿದ್ರು ಸಹಿಸ್ಕೊಂಡಿದ್ದಾನೆ ಹೊರತು ಇನ್ಯಾವ ವಿಷಯದಲ್ಲೂ ಅಲ್ಲ ಅಂತ ಬೈತಾ ಇರ್ತಾರೆ. ಹಾಗೆ ಅಷ್ಟೊತ್ತಿಗೆ ಜ್ಯೋತಿಕಾ ಬಂದಿದ್ದ ತಕ್ಷಣ ಜ್ಯೋತಿಕಾ ನಿಂತ್ಕೊ ಅಂದಾಗ ಏನತ್ತೆ ಅಂತ ಅಂದಾಗ ನನ್ನ ಮಗನ ಬದುಕೋಕೆ ಬಿಡೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ನನ್ನ ಲೈಫ್ನ ಹಾಳು ಮಾಡೋಕೆ ಹೋಗಿದ್ಯಾ ಅಂತ ಅಂದಾಗ ನಾನೇನು ಮಾಡಿದೆ ಅತ್ತೆ, ಸುಮ್ಮನೆ ನನ್ನ ಮೇಲೆ ಅಪರಾಧನೆ ಮಾಡಬೇಡಿ ಅಂತ ಅಂದಾಗ ಹಾಗಾದರೆ ಈ ವಿಡಿಯೋದಲ್ಲಿರೋದು ಸುಳ್ಳು ಅಂತ ಅಂದ್ಬಿಟ್ಟು ವಿಡಿಯೋ ತೋರಿಸ್ತಿರ್ಬೇಕಾದ್ರೆ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ವಿಡಿಯೋ ಎಲ್ಲಿಂದ ಬಂತು ಅತ್ತೆ ಅಂತ ಅನ್ಬೇಕಾದ್ರೆ ಮುರಳಿ ಅಮ್ಮ ಆಕಾಶದಿಂದ ಉದುರಲಿಲ್ಲ ನೀನು ಮಾಡಿರೋ ತಪ್ಪಿಗೆ ಇದೆಲ್ಲ ರೆಕಾರ್ಡ್ ಆಗಿದೆ ಅಂತ ಅಂದಾಗ ವಿಮಲನೂ ಸಹ ಬೈತಾ ಇರ್ತಾಳೆ. ನೀನು ಒಳ್ಳೆ ಹುಡುಗಿ ಜಾಣೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಪರಿಸ್ಥಿತಿಗೆ ಹಾಗೆ ಮನುಷ್ಯನಿಗೆ ಅಡ್ಜಸ್ಟ್ ಆಗಿ ಬದುಕೋದೇ ಸಂಬಂಧ. ಹಾಗೆ ಕೇವಲ ಸೇಡು ದ್ವೇಷ ಅಸೂಯೆ ಅಂತ ನೀನು ಬೇರೆಯವ್ರನ್ನ ಸುಡೋಕೆ ಹೋದರೆ ಮೊದಲು ಅದು ನಮ್ಮನ್ನೇ ಸುಡುತ್ತೆ, ಅದನ್ನು ಅರ್ಥ ಮಾಡ್ಕೊತ ಬೈತಾ ಇರಬೇಕಾದ್ರೆ ಹಾಗೆ ಜ್ಯೋತಿಕಾ ಮತ್ತೆ ಹೇಳ್ತಾ ಇರ್ತಾಳೆ ಅತ್ತೆ ಖಂಡಿತ ನನಗೆ ಅವನ ಮೇಲೆ ದ್ವೇಷ ಇಲ್ಲ ಅಂತ ಅಂದಾಗ ನಾನು ಹಾಗೆ ಅಂದ್ಕೊಂಡಿದ್ದೆ, ಆದರೆ ಈ ವಿಡಿಯೋನ ಕಣ್ಮುಂದೆ ಇರೋ ಸತ್ಯ, ಅದನ್ನು ಬಿಟ್ಟು ನೀನು ಏನಕ್ಕೆ ಸುಮ್ಮನೆ ವಾದ ಮಾಡ್ತೀಯಾ, ನನಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಸಿದ್ದುಗೆ ಪದೇ ಪದೇ ಇದೇ ರೀತಿ ತೊಂದರೆ ಕೊಡೋಕೆ ಹೋದರೆ ದೊಡ್ಡ ಪರಿಣಾಮನೇ ಎದುರಿಸ್ಬೇಕಾಗುತ್ತೆ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ. ಹಾಗೆ ನೀನು ಇದೇ ರೀತಿ ಪದೇ ಪದೇ ಸಮಸ್ಯೆಗಳನ್ನು ನನ್ನ ಮಗುಗೇನಾದರೂ ಹುಟ್ಟಾಕಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಆಗ ಮುರಳಿ ವಿಮಲನ ಕರ್ಕೊಂಡು ರೂಮ್ ಕಡೆ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾಲಾಕ್ಷ ಜ್ಯೋತಿಕನ ನೆನೆಸ್ಕೊಂಡು ತುಂಬ ನೋವು ಪಡ್ತಾ ಇರ್ತಾನೆ. ಆದರೂ ಸಹ ನನ್ನ ಮಗಳಲ್ವ ಅವಳು ಹೇಗಿದ್ದಾಳೋ ಏನು ಮಾಡ್ತಿದ್ದಾಳೋ ನಾನೇ ಕಾಲ್ ಮಾಡಿ ವಿಚಾರಿಸೋಣ ಅಂತ ಜ್ಯೋತಿಕನಿಗೆ ಕಾಲ್ ಮಾಡಿದ ತಕ್ಷಣ ಏನು ದುಡ್ಡಿಗೋಸ್ಕರ ಮಾಡಿದ್ದೀರಾ, ದುಡ್ಡು ಬೇಕಾ, ನಯ ಪೈಸೆ ದುಡ್ಡು ನನ್ನ ಹತ್ರ ಇಲ್ಲ, ನಾನು ಹೇಳಿದ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದಮೇಲೆ ನೈಸ್ ಮಾಡಿ ನನ್ನ ಹತ್ರ ದುಡ್ಡು ಕಿತ್ಕೊಳ್ಳೋಕೆ ಬರ್ತೀರಾ ಅಂತ ಬೈತಾ ಇರ್ತಾರೆ. ಹಾಗೆ ನನ್ನ ಮಗಳು ಹೇಳಿದ ಕೆಲಸ ಒಂದು ಸಹ ನಿಮಗೆ ಮಾಡೋಕ್ಕಾಗಲ್ಲ ಅಂತ ಅಂದಮೇಲೆ ಯಾವ ಮುಖ ಹೊತ್ಕೊಂಡು ನನಗೆ ಮತ್ತೆ ಕಾಲ್ ಮಾಡ್ತೀರಾ ಅಂತ ಬೈದ ತಕ್ಷಣ ಪಾಲಾಕ್ಷನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಫೋನ್ ಕಟ್ ಮಾಡಿ ಸಿದ್ದು ಶಾರದಾ ರೆಸ್ಟೋರೆಂಟಲ್ಲಿ ಅವಮಾನ ಮಾಡಿದರೆ ನೆನಪಿಸ್ಕೊಂಡು ಹಾಗೆ ಕೋಪ ಮಾಡ್ಕೊಂಡು ಕೂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್.